ನಾವು ಇವತ್ತು ಬೀದರ್ ಡಿಸ್ಟಿಕ್ DC ಅವ್ರ ಹತ್ತಿರ ಬಂದಿದ್ದೀವಿ. ಬಸವ ಕಲ್ಯಾಣದಲ್ಲಿ ಮೊನ್ನೆ ಆಟೋ ನಗರದಲ್ಲಿ ಒಂದು ಗಾರ್ಡನ್ ಜಾಗ ತೆರವು ಮಾಡಿದ್ದಾರೆ. ಅದೇ ರೀತಿ ಬಸವ ಕಲ್ಯಾಣದಲ್ಲಿ ಇನ್ನೂ ಒಂದು CMC ಅವರು ನಮಗೆ RTI ಹಾಕಿದ್ರು. ಅವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. 157ಗಿಂತ ಜಾಸ್ತಿ 200 ಸಮೀಪ ಗಾರ್ಡನ್ ಇವೆ. ಅದರಲ್ಲಿ ನಾವು ಬೇರೆ ಆಟೋ ನಗರದಲ್ಲಿ 115/1 ಅದರಲ್ಲೂ ಗಾರ್ಡನ್ದಲ್ಲಿ ಇದು ಕಟ್ಕೊಂಡಿದ್ದಾರೆ, ಗ್ಯಾರೇಜ್ ಹಾಕ್ಕೊಂಡಿದ್ದಾರೆ. ಟೌನ್ ಪ್ಲಾನಿಂಗ್ ಲೇಔಟ್ ನನ್ನ ಹತ್ತಿರ ಇದೆ 115/3 ಅದರಲ್ಲೂ ಕಾಂಪ್ಲೆಕ್ಸ್ ಕಟ್ಕೊಂಡಿದ್ದಾರೆ. ಇಂಥ ಆಟೋ ನಗರದಲ್ಲಿ ಬೇರೆ ಬೇರೆ ಸೈಡ್ನೂ ಇದ್ದಾವೆ. ಮತ್ತು ಬಸವ ಕಲ್ಯಾಣದ ಬಹಳಷ್ಟು CA ಸೈಡ್ ಸರ್ಕಾರದ ಆಸ್ತಿ ಏನೇನಿವೆ ಅವು ಎಲ್ಲ ಆಸ್ತಿಗಳು ಬಹಳಷ್ಟು ಜನ ತಮ್ಮ ಅಧಿಕಾರದ ಇದ್ರದಿಂದ ತಮ್ಮ ಪ್ರಭಾವದಿಂದ ಜನರ ಇದು ಸರ್ಕಾರದ ಆಸ್ತಿ ಕಬ್ಜಾ ಮಾಡಿದ್ದಾರೆ. ಅಂಥವ್ರ ವಿರುದ್ಧ ನಾವು ಆಲ್ರೆಡಿ ಕಮಿಷನರ್ ಅವ್ರಿಗೂ ಕೊಟ್ಟಿದ್ದೇವೆ ಲೆಟರ್. ಅದು ಯಾರ್ಯಾರು ಕಬ್ಜಾ ಮಾಡಿದ್ದಾರೆ ಅವ್ರದ್ದೆಲ್ಲ ಕಬ್ಜಾ ತೆಗೆದು ಅದು ಸರ್ಕಾರಕ್ಕೆ ವಾಪಸ್ ಬರಬೇಕು. ನಮ್ಮ ಬಸವ ಕಲ್ಯಾಣ ಶಾಸಕರು ಮಾಜಿ ಬಸವ ಕಲ್ಯಾಣ ಶಾಸಕರು ಶರಣು ಸಲಗರ್ ಅವ್ರನ್ನೂ ಕೂಡ ಹೇಳಿದ್ದಾರೆ 5 ಕೋಟಿ ಆಸ್ತಿ ಉಳಿತು ಅಂತ. ಇಲ್ಲ, ಬಸವ ಕಲ್ಯಾಣದ ಏನರ ನಂದು ಪ್ರಕಾರ ಒಂದು CMC ಇದೆ, ಒಂದು 100-200 crores ಪ್ರಾಪರ್ಟಿ ಇದ್ದಿರ್ಬೋದು. ಅದನ್ನು ಉಳಿಸಿದ್ರು ಭಾಳ ಚೆನ್ನಾಗಿರ್ತದೆ. ಬಸವ ಕಲ್ಯಾಣ ಜನರು ಎಲ್ಲ ಒಳ್ಳೇದಾಯ್ತದ. ಅದೇ ರೀತಿ ಬಸವ ಕಲ್ಯಾಣದಲ್ಲಿ ವಫ್ ಪ್ರಾಪರ್ಟಿ ಒಂದು ಎಕ್ಸಾಂಪಲ್ ಪ್ರಕಾರ ರಾಜೇ ಬಕ್ಸಾರ್ ದರ್ಗಾದೆ ಏನರ 470 acres ಲ್ಯಾಂಡ್ ಇದೆ. ಅದರಲ್ಲಿ ಈಗ ದರ್ಗಾಕ್ಕೆ ಉಳಿದಿದ್ದು ಓನ್ಲಿ 30 acres ಉಳಿದಿಲ್ಲ. ಬಾಕಿ 420 acres ಲ್ಯಾಂಡ್ ಎಲ್ಲಿ ಹೋಯ್ತು ಅಂತ ಅದು ಎಲ್ಲ ಐಡೆಂಟಿಫೈ ಮಾಡಿ ಅದು ಎಷ್ಟೂ ದರ್ಗಾದ ಜಾಗ ಇರಲಿ, ನಗರಸಭಾ ಜಾಗ ಇರಲಿ, ಟೌನ್ ಪ್ಲಾನಿಂಗ್ದವ್ರ ಜಾಗ ಇರಲಿ, ಯಾರ್ದ್ಯಾರ ಜಾಗ ಇದೆ ಅದು ಯಾರ್ದವ್ರದ್ದು ಹ್ಯಾಂಡ್ ಓವರ್ ಆಗಬೇಕು. ನಗರಸಭಾದ ಇದ್ರ ಗೌರ್ಮೆಂಟ್ ಯಾವ್ದಾವ್ದು ಪ್ರಾಪರ್ಟಿ ಇದೆ ಅದು ಗೌರ್ಮೆಂಟ್ ಹ್ಯಾಂಡ್ ಓವರ್ ಆಗಬೇಕು. ಯಾರನ್ನೂ ಕಬ್ಜಾ ಮಾಡ್ಕೊಂಡ್ರು ಅದು ವಾಪಸ್ ತೆಗೆದು ಸರ್ಕಾರ ಮುನ್ಸಿಪಾಲ್ಟಿ ತಮ್ಮ ಹ್ಯಾಂಡ್ ಓವರ್ ಕೊಡಬೇಕಂತೂ ನಾನು ಆಲ್ರೆಡಿ ಈಗ ಮೊನ್ನೆ ನಗರಸಭೆಯಿಂದ ತೆರವು ಕಾರ್ಯಾಚರಣೆ ಈಗ ಒಂದು ಕಡೆ ಮಾಡಿದ್ದಾರೆ. ಒಂದು ಕಡೆ ಮಾಡಿದ್ರು ನಡೆಯಲ್ಲ, ಬೇರೆ ಕಡೆನೂ ಆಲ್ರೆಡಿ ನಾನು ನಗರಸಭಾದ ಅಧಿಕಾರಿಗಳಿಗೂ ತಂದಿದ್ದೀನಿ. ಅವರಿಗೆ ನಾನು ಆಲ್ರೆಡಿ ಲೆಟರ್ನು ಕೊಟ್ಟಿದ್ದೀನಿ. 6 ತಾರೀಕಿಗೆ ನಾನು ಇನ್ವಾರ್ಡ್ದಲ್ಲಿ ಅವ್ರಿಗೆ ಭೇಟಿಯಾಗಿ ನಾನು ಎಲ್ಲ ಲೇಔಟ್ ಕಾಪಿನೂ ಕೊಟ್ಟಿದ್ದೀನಿ. ಅದರ ಜೊತೆ ಇನ್ವಾರ್ಡ್ದಲ್ಲೂ ಎಂಟ್ರಿ ಮಾಡಿಸಿದ್ದೀನಿ. ಇಂಥವು ಎಷ್ಟೆಷ್ಟವ ಎಲ್ಲ ನಾವು ವಾರ್ನಿಂಗ್ ಕೊಟ್ಟಿದ್ದ ಅಂತ ಹೇಳಿದ್ದಾರೆ ಕಮಿಷನರ್ ಅವರು. ವಾರ್ನಿಲ್ಲ, ಎಲ್ಲ ಕಡೆ ಎಲ್ಲ ಇನ್ಫೆಕ್ಷನ್ ಕೊಟ್ಟು ಯಾರ್ಯಾರು ಎಲ್ಲ ಅಧಿಕಾರಿಗಳು ಕಳಿಸಿ ಅದು ಐಡೆಂಟಿಫೈ ಮಾಡಿ ಅದು ವಾಪಸ್ ಫ್ಯಾನ್ಸಿಂಗ್ ಮಾಡಿ ಅದು ಡೆವಲಪ್ ಮಾಡಬೇಕಂತ ನಂದು ಇಷ್ಟೇ ವಿನಂತಿ. ನಾನು ಖಚಿತ ಎಷ್ಟನೇ ಸರ್ವೆ ನಂಬರ್ದಾಗ ಈಗ CA ಸೈಟ್ಗಳು ಕಬ್ಜಾ ಆಗ್ಯದ ಅಂತ ಖಚಿತವಾಗಿಲ್ಲ. ಈಗ 115/1 115/3 ಅದೇ ರೀತಿ ಬಹಳಷ್ಟು ಇವೆ. ನಾನು ದಾಖಲೆ ಸಹಿತ ನಿಮಗೆ ಮತ್ತೊಂದು ಸಲ ದಾಖಲೆ ಸಹಿತ ಈಗ ದಾಖಲೆ ಪ್ರಕಾರ ನನ್ನ ಹತ್ತಿರ ಏನರ ಒಂದು 5 ಲೇಔಟ್ ಜಸ್ಟ್ ತಂದಿದ್ದೀನಿ. ನಾನು DC ಆಫೀಸ್ಗೆ 5 ಲೇಔಟ್ ಆಲ್ರೆಡಿ ತಂದಿದ್ದೀನಿ. ಸರ್ಕಾರಿ ಜಮೀನಲ್ಲಿ ಶಂಶಾನ್ ಮಾಡ್ತಿದ್ದಾರೆ. ಮುನ್ಸಿಪಾಲಿಟಿ ಪ್ರಾಪರ್ಟಿದಲ್ಲಿ ಶಂಶಾನ್ ಮಾಡ್ಲಿಕ್ಕೆ ಪವರ್ ಇಲ್ಲ ನನ್ನ ಪ್ರಕಾರ. ಅದು ಹಂಗೆ ಮಾಡಕ್ಕೆ ಅಧಿಕಾರ ಅವ್ರಿಗೆ ಲೇಔಟ್ ಓನರಿಗೂ ಪವರ್ ಇಲ್ಲ. ಅಂಥ ಜಾಗನೂ ಕಬ್ಜಾ ಮಾಡಿದ್ದಾರೆ. ಬಹಳಷ್ಟು ಲೇಔಟ್ ಇವೆ. ನಾನು ಎಲ್ಲ ಲೇಔಟ್ ಟೌನ್ ಪ್ಲಾನಿಂಗ್ ಪ್ಲಸ್ ಲೇಔಟ್ ವಿತ್ ಲೇಔಟ್ ತಂದಿದ್ದೀನಿ. ಇದು ಎಲ್ಲ ಸರ್ಕಾರಿ